ವೀಕ್ಷಕರೆಲ್ರಿಗೂ ನಮಸ್ಕಾರ. ಇವತ್ತು 2025 ಸಾಲಿನಲ್ಲಿ ಪ್ರೈಸ್ ಮನಿ ಅಂತಂದರೆ SSLC ಹಾಗೂ PUCನಲ್ಲಿ 60% ಹೆಚ್ಚಿನ ಅಂಕವನ್ನು ಯಾರು ಗಳಿಸಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಅಂದರೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದಾರೆ ವೀಕ್ಷಕರೇ. ಅದನ್ನು ಅಪ್ಲಿಕೇಶನ್ನ ಹಾಕೋಬೇಕಾಗಿತ್ತು. ಅದನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದು ಯಾವ ರೀತಿ ಇರುತ್ತಪ್ಪ ಪ್ರೈಸ್ ಮನಿ ಅಂತಂದರೆ SSLCನಲ್ಲಿ 60%ಗಿಂತ ಹೆಚ್ಚಿಗೆ ಅಂಕವನ್ನು ಗಳಿಸಿದವ್ರಿಗೆ ಯಾವ ರೀತಿ ಹಣವನ್ನು ನೀಡ್ತಾರಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಇದು ಶೆಡ್ಯೂಲ್ಡ್ ಟ್ರೈಬ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ST ಕ್ಯಾಟಗರಿ ಆದಂಥ ಒಂದು ವೆಬ್ಸೈಟ್ ಆಗಿರುತ್ತೆ ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು ಪೋಸ್ಟ್ ಮ್ಯಾಟ್ರಿಕ್ PUC ಡಿಗ್ರಿ PG ಪ್ರೈಸ್ ಮನಿ ಅಂತ ಇರುತ್ತೆ ನೋಡಿ. ಈ ಲಿಂಕ್ನ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, SSLC ಪರೀಕ್ಷೆಯಲ್ಲಿ 60%ರಿಂದ 74.99 ಅಂದರೆ 75% ಯಾರು ಗಳಿಸಿರ್ತಾರೆ ಅವ್ರಿಗೆ 8,000 ರೂಪಾಯಿನ ಕೊಡ್ತಾರೆ ವೀಕ್ಷಕರೇ. ಹಾಗೂ 75%ಗಿಂತ ಹೆಚ್ಚಿಗೆ ಅಂಕವನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ ನೀಡ್ತಾರೆ. ಹಾಗೆ 85%ಗಿಂತ ಹೆಚ್ಚಿಗೆ ಅಂಕವನ್ನು ಗಳಿಸಿದಂಥ ವಿದ್ಯಾರ್ಥಿಗೆ 15,000 ರೂಪಾಯಿ ಗಂಟೆ ನೀಡ್ತಾರೆ. ಹೀಗೆ ಒಂದೊಂದು ಪರ್ಸೆಂಟೇಜ್ಗೆ ಒಂದೊಂದು ಪ್ರೋತ್ಸಾಹ ಧನವನ್ನು ನೀಡ್ತಾರೆ. ಇನ್ನು PUC ಮತ್ತು ಡಿಗ್ರಿ ಮಾಡಿದಂಥ ವಿದ್ಯಾರ್ಥಿಗಳಲ್ಲಿ ನೋಡ್ತಾ ಇರ್ಬೋದು, ಸೆಕೆಂಡ್ PUC ಮತ್ತು 3 ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡಿದಂಥ ವಿದ್ಯಾರ್ಥಿಗಳಿಗೆ 20,000 ರೂಪಾಯಿನ ನೀಡ್ತಾರೆ. ಮತ್ತು ಇನ್ನು ಡಿಗ್ರಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ 25,000 ರೂಪಾಯಿನ ನೀಡ್ತಾರೆ. ಹಾಗೆ ಎನಿ ಪೋಸ್ಟ್ ಗ್ರಾಜ್ಯುಯೇಟ್ ಅಂದರೆ ಡಿಗ್ರಿ ನಂತರದ ಮಾಡಿದಂಥ ಕೋರ್ಸ್ಗಳಿಗೆ, ಹಾಗೆ MA ಆಗಿರ್ಬೋದು, MSc ಆಗಿರ್ಬೋದು, ಡಿಗ್ರಿ ನಂತರದ ಮಾಡಿದಂಥ ಕೋರ್ಸ್ಗಳಿಗೆ 30,000 ರೂಪಾಯಿ ಹಣವನ್ನು ನೀಡ್ತಾರೆ. ಹಾಗೆ ಅಗ್ರಿಕಲ್ಚರ್ ಮತ್ತು ಇಂಜಿನಿಯರಿಂಗ್, ವೆಟರ್ನರಿ ಮತ್ತು ಮೆಡಿಸಿನ್ ಇಂತಹ ಕೋರ್ಸ್ಗಳಿಗೆ 35,000 ರೂಪಾಯಿ ಹಣವನ್ನು ನೀಡ್ತಾರೆ ವೀಕ್ಷಕರೇ. ಈ ಹಣವನ್ನು ಪಡ್ಕೊಳ್ಳೋದಕ್ಕೆ ಎಲಿಜಿಬಿಲಿಟಿ ಆಗಿರುವಂಥದ್ದು ನೀವು 60%ಗಿಂತ ಹೆಚ್ಚಿಗೆ ಅಂಕವನ್ನು ಗಳಿಸಿರ್ಬೇಕು. ಇನ್ನು ಈ ಅಪ್ಲಿಕೇಶನ್ ಯಾವ ರೀತಿ ಹಾಕೋಬೇಕಪ್ಪ ಅಂತಂದರೆ ಇಲ್ಲಿ ಆನ್ಲೈನ್ ಅರ್ಜಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಈ ಡೈರೆಕ್ಟ್ ವೆಬ್ಸೈಟ್ ಲಿಂಕು ಕೂಡ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ನೀವು ಅರ್ಜಿನ ಸಲ್ಲಿಸ್ಬೋದು ವೀಕ್ಷಕರೇ. ಇಲ್ಲಿ ನೋಡ್ತಾ ಇರೋದು ST ಕ್ಯಾಟಗರಿ ವೆಬ್ಸೈಟ್ ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು ಶೆಡ್ಯೂಲ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಆದರೆ ಇದೊಂದು ST ಕ್ಯಾಟಗರಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೊಳ್ಳೋಂಥ ವೆಬ್ಸೈಟ್ ಆಗಿರುತ್ತೆ ವೀಕ್ಷಕರೇ. ಈಗಾಗಲೇ ST ಕ್ಯಾಟಗರಿ ಇನ್ನೂ ಅಪ್ಲಿಕೇಶನ್ ಓಪನ್ ಆಗಿಲ್ಲ. ಈಗ SC ಕ್ಯಾಟಗರಿಗೆ ಅಪ್ಲಿಕೇಶನ್ ಓಪನ್ ಆಗಿದೆ ವೀಕ್ಷಕರೇ. ಅದು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಇದು ಸೇಮ್ ಆಗಿರುತ್ತೆ. ST ಕ್ಯಾಟಗರಿಗೆ ಮತ್ತು SC ಕ್ಯಾಟಗರಿಗೆ ಸೇಮ್ ಆಪ್ಷನ್ ಇರುತ್ತೆ ವೀಕ್ಷಕರೇ. ಈಗಾಗಲೇ SC ಕ್ಯಾಟಗರಿಗೆ ವೆಬ್ಸೈಟ್ ಓಪನ್ ಆಗಿದೆ ವೀಕ್ಷಕರೇ. ಅದು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇನ್ನು ST ಕ್ಯಾಟಗರಿ ಅವರಿಗೆ ಮುಂದಿನ ವೀಡಿಯೋದಲ್ಲಿ ಅಂದರೆ ಯಾವಾಗ ಓಪನ್ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಇದೇ ಮೊದಲ ಬಾರಿಗೆ ನೀವೇನಾದ್ರು ವೀಕ್ಷಿಸ್ತಾ ಇದ್ದರೆ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಲ್ತಾ ಇರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರಿಗೆ ಮೊದಲಿಗೆ ಗೂಗಲ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಇಲ್ಲಿ SWD ಸರ್ವಿಸಸ್ ಅಂತ ಟೈಪ್ ಮಾಡಿ ಇಲ್ಲಿ ಎಂಟರ್ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು SWD ಕರ್ನಾಟಕ ಅಂತಿದೆ. ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಕರ್ನಾಟಕ ಈ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಕೆಳಗಡೆ ಪರಿಶಿಷ್ಟ ಜಾತಿ ಅಂದರೆ ಇದು SC ಕ್ಯಾಟಗರಿಗೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಆಗಿರುತ್ತೆ ವೀಕ್ಷಕರೇ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ SSLC ಪ್ರೋತ್ಸಾಹ ಧನ ಅಂತಿದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ ಲಿಂಕು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಪ್ರೈಸ್ ಮನಿ ಅಂತಿದೆ. ಹಾಗೆ ಇಲ್ಲಿ ಅಪ್ಲಿಕೇಶನ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಆಧಾರ್ ಡೀಟೇಲ್ ಅಂತಿದೆ ನೋಡಿ ವೀಕ್ಷಕರೇ. ಇಲ್ಲಿ ಆಧಾರ್ ಡೀಟೇಲ್ ಸ್ಕೀಮ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಪೋಸ್ಟ್ ಮ್ಯಾಟ್ರಿಕ್ ಮತ್ತು SSLC ಅಂತಿದೆ. ಈಗ SSLC ಮತ್ತು PUCಗೆ ಓಪನ್ ಆಗಿದೆ ವೀಕ್ಷಕರೇ. ಪೋಸ್ಟ್ ಮ್ಯಾಟ್ರಿಕ್ ಅಂದರೆ ಏನಪ್ಪ ಅಂತಂದರೆ PUC ನಂತರ PUC ಮತ್ತು ಡಿಗ್ರಿ ಆದಂಥ ಅಪ್ಲಿಕೇಶನ್ ಹಾಕೋಬೇಕು. ಮತ್ತು SLC ಆದವರು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು PUCಗೆ ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ ವೀಕ್ಷಕರೇ. ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ವ್ಯಾಲಿಡೇಷನ್ ಇಸ್ ನಾಟ್ ಡನ್, ಪ್ಲೀಸ್ ಡೂ ದಿ ಆಧಾರ್ ವ್ಯಾಲಿಡೇಷನ್ ಬಿಫೋರ್ ಅಪ್ಲೈ. ಅಂದರೆ ಮೊದಲು ಆಧಾರ್ನ ವ್ಯಾಲಿಡೇಟ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಧಾರ್ ಡೀಟೇಲ್ ಅಂದರೆ ಈ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ವ್ಯಾಲಿಡ್ ಆಧಾರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ವಿದ್ಯಾರ್ಥಿಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಆ ವಿದ್ಯಾರ್ಥಿಯ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ಟಿಕ್ ಮಾಡಿ, ಇಲ್ಲಿ OTP ಅನ್ನೋದು ಟಿಕ್ ಮಾಡಿ, ಇಲ್ಲಿ ಜನರೇಟ್ OTP ಅಂತಿದೆ ನೋಡಿ, ಇದನ್ನ ಟಿಕ್ ಮಾಡಿ, ಇಲ್ಲಿ ಓಕೆ ಅಂತ ಟಿಕ್ ಮಾಡಿ. ಆಧಾರ್ ರಿಜಿಸ್ಟರ್ ಆಗಿರೋಂಥ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ಸಲ್ಲಿಸಿ ಅಂತ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು ವೀಕ್ಷಕರೇ ಮೇಲ್ಗಡೆ ಪೋಸ್ಟ್ ಮ್ಯಾಟ್ರಿಕ್ ಅಂದರೆ PUCಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಆಧಾರ್ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಅಂದರೆ ಡಿಫಾಲ್ಟಾಗಿ ಆಧಾರಲ್ಲಿರೋಂಥ ಹೆಸರು ಫ್ಲೆಕ್ಸ್ ಆಗುತ್ತೆ. ಮತ್ತು ಫೋಟೋ ಕೂಡ ಆಧಾರಲ್ಲಿರೋಂಥ ಫೋಟೋನೇ ಫ್ಲೆಕ್ಸ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಇಲ್ಲಿ ಆಧಾರ್ನಲ್ಲಿರೋಂಥ ಅಡ್ರೆಸ್ಸು ಕೂಡ ಆಟೋಮೆಟಿಕ್ಕಾಗಿ ಫ್ಲೆಕ್ಸ್ ಆಗಿರುತ್ತೆ ವೀಕ್ಷಕರೇ. ಇಲ್ಲಿ ನಾವು ಫಿಲಪ್ ಮಾಡಬೇಕಾಗಿರೋದು ಇಲ್ಲಿ ನೋಡ್ತಾ ಇರ್ಬೋದು SSLC ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ ನೋಡಿ. ಇಲ್ಲಿ SSLCನಲ್ಲಿ ಓದಿರೋಂಥ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ಇಲ್ಲಿ ಫಾದರ್ ನೇಮ್ನ ಅಂದರೆ ವಿದ್ಯಾರ್ಥಿಯ ತಂದೆ ಹೆಸರನ್ನ ಮಾರ್ಕ್ಸ್ ಕಾರ್ಡಲ್ಲಿ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರನೇ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಮದರ್ ನೇಮು ಕೂಡ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಫೋನ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ಇಲ್ಲಿ ತಂದೆದಾಗಿರ್ಬೋದು ತಾಯಿದಾಗಿರ್ಬೋದು ಯಾರೊಬ್ಬರು ಫೋನ್ ನಂಬರ್ನ ಎಂಟ್ರಿ ಮಾಡಿ.
ಇಲ್ಲಿ ಕಾಲೇಜ್ ಡಿಸ್ಟಿಕ್ ಅಂತಿದೆ ನೋಡಿ ವೀಕ್ಷಕರೇ, ಪಿ ಯು ಸಿನಲ್ಲಿ ಯಾವ ಕಾಲೇಜ್ನಲ್ಲಿ ಓದಿದ್ರಿ ಅಂದರೆ ಯಾವ ಡಿಸ್ಟಿಕ್ನಲ್ಲಿ ಓದಿದ್ರಿ ಆ ಡಿಸ್ಟಿಕ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ಸೆಲೆಕ್ಟ್ ತಾಲೂಕು ಅಂತಿದೆ ನೋಡಿ, ಯಾವ ತಾಲೂಕು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಸ್ಟ್ ಡೀಟೇಲ್ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಆರ್ ಡಿ ನಂಬರ್ನ ಎಂಟ್ರಿ ಮಾಡಿಕೊಂಡು ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತಿದೆ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಪರಿಶಿಷ್ಟ ಜಾತಿ ಅಂತ ಡಿಫಾಲ್ಟಾಗಿ ಅದೇ ಶೋ ಆಗುತ್ತೆ. ಅದಾದಮೇಲೆ ಇನ್ಕಮ್ ಡೀಟೇಲ್ಸ್ ಅಂತಿದೆ ನೋಡಿ, ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಎಂಟ್ರಿ ಮಾಡಿಕೊಂಡು ಇಲ್ಲಿ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಡಿಫಾಲ್ಟಾಗಿ ಆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿ ಎಷ್ಟು ಇನ್ಕಮ್ ಹಾಕಿದ್ರೆ ಅದು ಶೋ ಆಗುತ್ತೆ. ಇಲ್ಲಿ ಕ್ಯಾಸ್ಟ್ ಇನ್ಕಮ್ ಡಿಫಾಲ್ಟಾಗಿ ಶೋ ಆಗುತ್ತೆ. ಅದರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಎಕ್ಸಾಮ್ ರಿಸಲ್ಟ್ ಡೇಟ್ ಅಂತಿದೆ, ಅಂದರೆ ಎಕ್ಸಾಮ್ ರಿಸಲ್ಟ್ ಯಾವಾಗ ಬಂತು ಆ ಡೇಟ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಏನಾದರೂ ಗೊತ್ತಿಲ್ಲಪ್ಪ, ಆ ರಿಸಲ್ಟ್ ಡೇಟ್ ನಿಮ್ಗೆ ಏನಾದ್ರು ನೆನಪಿಲ್ಲಪ್ಪ ಅಂತಂದರೆ ಇಲ್ಲಿ ಗೂಗಲ್ನಲ್ಲಿ ವೆಬ್ಸೈಟ್ಗೆ ಹೋಗಿ ಇಲ್ಲಿ KARresults.nic.in ಅಂತ ಟೈಪ್ ಮಾಡಿ. ಮತ್ತು ಇದು SSLC ಮತ್ತು PUC ನಲ್ಲಿ ಎಕ್ಸಾಮ್ ರಿಸಲ್ಟ್ನ ಚೆಕ್ ಮಾಡೋಂಥ ವೆಬ್ಸೈಟ್ ಲಿಂಕ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು PUC 8/4/2025ಕ್ಕೆ ಇದು ರಿಸಲ್ಟ್ ಬಂದಿರೋಂಥ ಡೇಟು. ಹಾಗೆ SSLC ನೋಡೋದಾಗಿದ್ರೆ 2/5/2025ಕ್ಕೆ ರಿಸಲ್ಟ್ ಬಂದಿರೋಂಥ ಡೇಟ್ ಆಗಿರುತ್ತೆ. ಇದನ್ನು ಚೆಕ್ ಮಾಡಿಕೊಂಡು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕೋರ್ಸ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂದು 12 ಅಂತ ಟೈಪ್ ಮಾಡಿ ಡಿಫಾಲ್ಟ್ PU 11 12 ಅಂತ ಶೋ ಆಗುತ್ತೆ. ಮತ್ತು ಇಲ್ಲಿ ಕೋರ್ಸು ಡಿಸಿಪ್ಲಿನ್ ಅಂತಿದೆ ನೋಡಿ, ಇದನ್ನು ಟಿಕ್ ಮಾಡಿ. ಅಂದರೆ ನೀವು ತೊಗೊಂಡಿರೋಂಥ ಕೋರ್ಸ್ನ ಸೆಲೆಕ್ಟ್ ಮಾಡಿ. ಆರ್ಟ್ಸು, ಕಾಮರ್ಸು ಮತ್ತು ಸೈನ್ಸ್ ಇರುತ್ತೆ. ಇಲ್ಲಿ ನಾನು ಕಾಮರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನೀವು PUC ನಲ್ಲಿ ಓದಿರೋಂಥ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಆದಮೇಲೆ ಇಲ್ಲಿ ಯೂನಿವರ್ಸಿಟಿ ಅಂತಿದೆ ನೋಡಿ, ಇಲ್ಲಿ ಯೂನಿವರ್ಸಿಟಿನಲ್ಲಿ PUC ಅಂತ ಟೈಪ್ ಮಾಡಿ. ನೋಡ್ತಾ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಅಂದರೆ ಈ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಡಿಫಾಲ್ಟಾಗಿ ಸೆಲೆಕ್ಟ್ ಆಗುತ್ತೆ ಕಾಲೇಜು, ಯಾವ ಕಾಲೇಜು ಮತ್ತು ಪರ್ಸೆಂಟೇಜ್ ಇಲ್ಲಿ 79% ಇದೆ. ಈ ಡಿಫಾಲ್ಟಾಗಿ ಸೆಲೆಕ್ಟ್ ಆಗುತ್ತೆ ವೀಕ್ಷಕರೇ. ಅದಾದಮೇಲೆ ಇಲ್ಲಿ ಎಕ್ಸಾಮ್ ಡ್ಯೂರೇಷನ್ ಅಂತ ಇಲ್ಲಿ ಆ್ಯನ್ಯಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೋರ್ಸ್ ಡ್ಯೂರೇಷನ್ ಇನ್ ಇಯರ್ ಅಂತಿದೆ ನೋಡಿ, ಇದನ್ನು 2 ಅಂತ ಸೆಲೆಕ್ಟ್ ಮಾಡಿ. ಇದರಲ್ಲಿ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ, ಇಲ್ಲ SSLC ಇದೆ ಅಪ್ಲೋಡ್ ಮಾಡಿ. ಮತ್ತು ಅದಾದಮೇಲೆ ಅಪ್ಲೋಡ್ ಫೈಲ್ ಅಂತ ಇದೆ ನೋಡಿ, ಎರಡನೇದು ಅಪ್ಲೋಡ್ ಫೈಲ್ ಅಂತ ಇದೆ. ಇಲ್ಲಿ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ನೀವು ಕೊಟ್ಟಿಲ್ಲಪ್ಪ ಅಂತಂದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಡೌನ್ಲೋಡ್ PDFನೇ ಇಲ್ಲಿ ಅಪ್ಲೋಡ್ ಮಾಡ್ಬೋದು ವೀಕ್ಷಕರೇ. ಅದಾದ ನಂತರ ಇಲ್ಲಿ ರಿಜಿಸ್ಟರ್ ಅಂತಿದೆ ನೋಡಿ ವೀಕ್ಷಕರೇ, ರಿಜಿಸ್ಟರ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಈಗಾಗಲೇ ಜನರೇಟ್ ಆಗಿದೆ ನೋಡಿ ವೀಕ್ಷಕರೇ, ಯುನಿಕ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಮೇಲ್ಗಡೆ ಒಂದು ನಂಬರ್ ಜನರೇಟ್ ಆಗಿದೆ. ಇದನ್ನು ಪ್ರಿಂಟ್ ಅಂತಿದೆ ನೋಡಿ, ಪ್ರಿಂಟ್ ಕೊಟ್ಟು ಇದನ್ನು ಪ್ರಿಂಟ್ ತೆಗೆದು ಇಟ್ಕೋಬೇಕಾಗಿರುತ್ತೆ ವೀಕ್ಷಕರೇ. ಈ ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದನ್ನು ನೆನಪಿನಲ್ಲಿ ಇಟ್ಕೋಬೇಕಾಗಿರುತ್ತೆ. ಇಂದ್ರ ಅಪ್ಲಿಕೇಶನ್ ನೀವೇ ಹಾಕಿರ್ಬೋದು, ಇಲ್ಲ ಆನ್ಲೈನ್ ಸೆಂಟರ್ಗಳಲ್ಲಿ ಹಾಕಿರ್ಬೋದು. ಈ ಅಪ್ಲಿಕೇಶನ್ ಹಾಕಿದ ಮೇಲೆ ಇದನ್ನು PDF ತೊಗೊಂಡು ಮನೇಲಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗಲ್ಲ. ಯಾಕೆ ಅಂತಂದರೆ ಈ ಅಪ್ಲಿಕೇಶನ್ ಇದ್ರ ಜೊತೆಗೆ ನೀವು SSLC ಮಾರ್ಕ್ಸ್ ಕಾರ್ಡು, ನಿಮ್ಮದು ಆಧಾರ್ ಕಾರ್ಡು, ನಿಮ್ಮದು ಕ್ಯಾಸ್ಟು, ಇನ್ಕಮು ಇದನ್ನೆಲ್ಲ ತೊಗೊಂಡೋಗಿ ನೀವು PUC ನಲ್ಲಿ ಯಾವ ಕಾಲೇಜ್ನಲ್ಲಿ ನೀವು PUC ಓದಿದ್ರಿ ಅದೇ ಕಾಲೇಜ್ಗೆ ನೀವು ಹೋಗಿ ಇಷ್ಟು ಡಾಕ್ಯುಮೆಂಟ್ಸ್ಗೆಲ್ಲ ಸೀಲು ಸೈನ್ ಅಂದರೆ ಪ್ರಿನ್ಸಿಪಲ್ ಯಾರು ಇರ್ತಾರೆ ಆ ಪ್ರಿನ್ಸಿಪಲ್ ಹತ್ರ ಸೀಲು ಸೈನ್ ಹಾಕ್ಸ್ಕೊಂಡು ಅದನ್ನು ಸೋಷಿಯಲ್ ಡಿಪಾರ್ಟ್ಮೆಂಟ್ ಆಫೀಸ್, ನೀವು ಯಾವ ತಾಲೂಕಿನಲ್ಲಿ ಇರ್ತೀರಾ ಆ ತಾಲೂಕಿನಲ್ಲಿ ಇರೋಂಥ ಸೋಷಿಯಲ್ ಡಿಪಾರ್ಟ್ಮೆಂಟ್ ಆಫೀಸ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಯಾವುದಿರುತ್ತೆ ಆ ಆಫೀಸ್ಗೆ ಇಷ್ಟು ಡಾಕ್ಯುಮೆಂಟ್ಸ್ಗೆ ಪ್ರಿನ್ಸಿಪಲ್ ಹತ್ರ ಸೀಲು ಸೈನ್ ಹಾಕ್ಸ್ಕೊಂಡು ತೊಗೊಂಡೋಗಿ ಅವ್ರ ಹತ್ರ ತಲುಪಿಸ್ಬೇಕು ವೀಕ್ಷಕರೇ. ತಲುಪಿಸಿದ್ದು 15 ದಿನ ಇಲ್ಲ 20 ದಿನ ಇಲ್ಲ 1 ತಿಂಗಳೊಳಗಡೆ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ. ನೀವೇನಾದ್ರು ಅಪ್ಲಿಕೇಶನ್ ಹಾಕ್ಕೊಂಡು ಈ ಅಕ್ಲಾಸ್ಮೆಂಟ್ ಇಟ್ಕೊಂಡು ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಹಣ ಜಮಾ ಆಗಲ್ಲ, ಅಕೌಂಟ್ಗೆ ದುಡ್ಡು ಬರಲ್ಲ. ವೀಕ್ಷಕರೀಗ SSLC ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ನೋಡೋಣ. ಅಂದರೆ ಈಗ ನಾನು ಹಾಕ್ತಾ ಇರೋಂಥದ್ದು SC ಕ್ಯಾಟಗರಿ ಅಂತ ವಿದ್ಯಾರ್ಥಿಗಳಿಗೆ. ಇಲ್ಲಿ SWD ಮತ್ತು ಸರ್ವಿಸಸ್ ಅಂತ ಟೈಪ್ ಮಾಡಿ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋಂಥ ಸಮಾಜ ಕಲ್ಯಾಣ ಇಲಾಖೆ ಅಂತ ನೋಡಿ, ಈ ವೆಬ್ಸೈಟ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು SSLC ಪ್ರೋತ್ಸಾಹಧನ ಅಂತಿದೆಯಲ್ಲ, ಇದು ಡೈರೆಕ್ಟ್ ವೆಬ್ಸೈಟ್ ಲಿಂಕು ಕೂಡ ಕೊಟ್ಟಿರ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಅಂತಿದೆ ನೋಡಿ, ಅಪ್ಲಿಕೇಶನ್ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸ್ಕೀಮ್ ಅಂತಿದೆ ನೋಡಿ, ಸ್ಕೀಮ್ನ ಸೆಲೆಕ್ಟ್ ಮಾಡಿ. ಇಲ್ಲಿ SSLC ಈಗ ಇದಕ್ಕೂ ಮುಂಚೆ PUC ಪೋಸ್ಟ್ ಮ್ಯಾಟ್ರಿಕ್ ಅಪ್ಲೈ ಮಾಡಿದ್ವಿ. ಈಗ SSLC ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಇಲ್ಲಿ SSLC ಅಂತಿದೆ ನೋಡಿ, ಇಲ್ಲಿ SSLC ಅಂತಿದೆಲ್ಲ ಇದನ್ನು ಕ್ಲಿಕ್ ಮಾಡಿ. ಈಗ ವ್ಯಾಲಿಡ್ ಆಧಾರ್ ಅಂತ ಇರುತ್ತೆ ನೋಡಿ, SSLC ಮಾಡಿದಂಥ ವಿದ್ಯಾರ್ಥಿ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ಆಧಾರ್ ನಂಬರ್ ಹಾಕಿ ಇಲ್ಲಿ ಟಿಕ್ ಮಾಡಿ, ಇಲ್ಲಿ OTPಗೆ ಟಿಕ್ ಮಾಡಿ, ಮತ್ತು ಜನರೇಟ್ OTP ಅಂತಿದೆಲ್ಲ ಇದನ್ನು ಟಿಕ್ ಮಾಡಿ. ಇಲ್ಲಿ ಓಕೆ ಅಂತಿದೆ ನೋಡಿ, ಓಕೆನ ಸೆಲೆಕ್ಟ್ ಮಾಡಿ. ಹಾಗೆ ಬಂದಿರೋಂಥ OTP ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ OTP ನಂಬರ್ ಎಂಟ್ರಿ ಮಾಡಿ ಇಲ್ಲಿ ಸಲ್ಲಿಸಿ ಸಬ್ಮಿಟ್ ಅಂತಿದೆ ನೋಡಿ ವೀಕ್ಷಕರೇ, ಇದನ್ನು ಕ್ಲಿಕ್ ಮಾಡಿ. ಈಗ ನೋಡ್ತಾ ಇರ್ಬೋದು ಇಲ್ಲಿ SSLC ಸೆಲೆಕ್ಟ್ ಆಗಿದೆ ಮತ್ತು ಆಧಾರ್ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಕೂಡ ಆಗಿದೆ. ಇಲ್ಲಿ ಪರ್ಸನಲ್ ಡೀಟೇಲ್ ನೇಮ್ ಶೋ ಆಗ್ತಾ ಇದೆ ಮತ್ತು ಫೋಟೋ ಕೂಡ ಶೋ ಆಗ್ತಾ ಇದೆ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ ವೀಕ್ಷಕರೇ. ಹಾಗೆ ಫಾದರ್ ನೇಮ್ ಮತ್ತು ಮದರ್ ನೇಮ್ ಅಂದರೆ ನೀವು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಮೊಬೈಲ್ ನಂಬರ್ ಕೂಡ ಎಂಟ್ರಿ ಮಾಡ್ಕೊಳ್ಳಿ.
ಮತ್ತು ಸೆಲೆಕ್ಟ್ ಡಿಸ್ಟ್ರಿಕ್ನಲ್ಲಿ SSLCನಲ್ಲಿ ಯಾವ ಡಿಸ್ಟ್ರಿಕ್ನಲ್ಲಿ ಓದಿರ್ತೀರಾ ಆ ಡಿಸ್ಟ್ರಿಕ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಡ್ರೆಸ್ ಬಂದು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಮತ್ತು ಇಲ್ಲಿ ಕ್ಯಾಸ್ಟ್ ಡೀಟೇಲ್ ಅಂತಿದೆಯಲ್ಲ, ನಿಮ್ಮದು RD ನಂಬರ್, ಕ್ಯಾಸ್ಟ್ ಡೀಟೇಲ್ RD ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತಿದೆ, ಇಲ್ಲಿ ಟಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಸ್ಟ್ ಡೀಟೇಲ್ಸ್ ಶೋ ಆಗ್ತಾ ಇದೆ. ಹಾಗೆ ಇನ್ಕಮ್ ನಂಬರ್ ಕೂಡ, ಅಂದರೆ ಇನ್ಕಮ್ RD ನಂಬರ್ ಎಂಟ್ರಿ ಮಾಡಿ. ಇಲ್ಲಿ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಅಕಾಡೆಮಿಕ್ ಡೀಟೇಲ್ ಅಂತಿದೆ ನೋಡಿ, ನೀವು ಎಕ್ಸಾಮ್ ರಿಸಲ್ಟ್ ಡೇಟ್ ಅಂತಿದೆ. ಅಕಾಡೆಮಿಕ್ ಡೀಟೇಲ್ನಲ್ಲಿ ಎಕ್ಸಾಮ್ ರಿಸಲ್ಟ್ ಡೇಟ್ ಅಂತಿದೆ, ಅಂದರೆ ರಿಸಲ್ಟ್ ಡೇಟ್ ಏನು ಗೊತ್ತಿಲ್ಲಪ್ಪ ಅಂತಂದರೆ krresults.nic.in ಅಂತ ಎಂಟ್ರಿ ಮಾಡಿ. ಇಲ್ಲಿ SSLCನಲ್ಲಿ 2/5/2025 ರಿಸಲ್ಟ್ ಬಂದಿರೋಂಥದ್ದು. ಇಲ್ಲಿ ಚೆಕ್ ಮಾಡಿಕೊಂಡು ಆ ಡೇಟ್ನಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಈ ಡೇಟ್ನ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಕೋರ್ಸ್ ಇಲ್ಲಿ SSLC ಮತ್ತು 10th ಅಂತಿದೆ ನೋಡಿ, ಇದು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಮತ್ತು ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್, SSLCನಲ್ಲಿರುವಂಥ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಯೂನಿವರ್ಸಿಟಿನಲ್ಲಿ ಇಲ್ಲಿ CBSE ಈ ಥರ ಇರುತ್ತೆ ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಡಿಫಾಲ್ಟಾಗಿ 95% ಇಲ್ಲಿ ಶೋ ಆಗ್ತಾಯಿದೆ ವೀಕ್ಷಕರೇ. ಇಲ್ಲಿ ಅಪ್ಲೋಡ್ ಫೈಲ್ ಅಂತಿದೆ ನೋಡಿ, ಅಪ್ಲೋಡ್ ಫೈಲ್ನಲ್ಲಿ ಇಲ್ಲಿ ಮಾರ್ಕ್ಸ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಮಾರ್ಕ್ಸ್ ಕಾರ್ಡ್ ಸೆಲೆಕ್ಟ್ ಮಾಡಿ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಇಷ್ಟ ವೀಕ್ಷಕರೇ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.